ಜೊತೆಗೆ ನಮ್ಮ ವಿಷ್ಣುವರ್ಧನ್ ಅವರಿಗೆ ಸ್ಮಾರಕ ಮಾಡಿ ನಮ್ಮ ಅಭಿಮಾನಿಗಳಿಗೆ ಸಹಿತ ಒಂದು ರೀತಿ ಮಾನಸಿಕ ನೆಮ್ಮದಿ ಕೊಡುವಂಥದ್ದು. ಯಾಕಂದ್ರೆ ಅದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ಆಗಿದೆ. ಹೀಗಾಗಿ ಒಂದಿಟ್ಟು ಏನಪ್ಪ ಅಂದ್ರೆ ಸಹಜವಾಗಿ ಭಾವನಾತ್ಮಕವಾಗಿ ನಮ್ಮ ಅಭಿಮಾನಿಗಳು ಆ ಸ್ಥಳದ ಮೇಲೆ ಪ್ರೀತಿ ವಿಶ್ವಾಸ ಅದನ್ನು ಆರಾಧ್ಯ ದೈವಪ್ಪ ಅದು ನಾವು ಹೋಗ್ಬೇಕು ಅನ್ನೋಂಥದ್ದು. ಈ ದಿಸೆಯಲ್ಲೇ ನಮ್ಮ ಈ ವಿಷ್ಣುವರ್ಧನ ಸ್ಮಾರಕವನ್ನು ಅದೇ ಸ್ಥಳದಲ್ಲಿ ಮಾಡೋದು ಅತ್ಯಂತ ಯೋಗ್ಯ ಅಂತೇಳಿ ಭಾಳಷ್ಟು ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಹೌದು, ಸರ್ಕಾರ ಜಾಗ ಯಾಕೆ ಆಗಬಾರ್ದು ಅಂತೇಳಿ ಯಾರೋ ಇಬ್ಬರು ಮಾಡಿದಂಥ ಯಾರೋ ಒಂದಿಷ್ಟು ಅಧಿಕಾರಿಗಳು ಮಾಡಿದ ತಪ್ಪಿಗೆ ಯಾರಿಗೆ ಯಾಕೆ ಶಿಕ್ಷೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳಷ್ಟನ್ನು ವಿಷ್ಣು ಅಭಿಮಾನಿಗಳಿದ್ದಾರೆ. ಯಾರ್ದು ಆಗಿರೋದು ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು, ವಿಷ್ಣು ಅವ್ರದ್ದಾಗಿರ್ಬೋದು ಅಭಿಮಾನಿಗಳಿದ್ದಾರೆ. ಅದು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಆರಾಧಿಸ್ತಾರೆ ಅವರನ್ನು. ಅವ್ರ ಬದುಕನ್ನು ತಮ್ಮ ಬದುಕಿಗೆ ಅಳವಡಿಸ್ಕೊಂಡು ಬದುಕ್ತಾ ಇರ್ತಾರೆ. ಅಂತ ಮನಸ್ಸಿಗೆ ಹರ್ಟ್ ಆಗ್ಯದ. ಈ ದಿಶೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದಿಷ್ಟು ಗಟ್ಟಿ ನಿರ್ಧಾರ ತೆಗೆದುಕೊಂಡ ಇಲ್ಲೇನು ಆಗ್ಯದ ಅಚಾತುರ್ಯ ಅಥವಾ ಅಪರಾಧ ಅದು ಹೊರಗೆ ತೆಗೆದ ಆ ಕ್ಷೇತ್ರದಲ್ಲಿನ ನಮ್ಮ ವಿಷ್ಣುವರ್ಧನ್ ಅವರಿಗೆ ಸ್ಮಾರಕ ಮಾಡಿಸಲು ಭಾಳ ಯೋಗ್ಯ ಅನ್ನುವಂಥದ್ದು. ಅದಕ್ಕೆ ಇನ್ನೇನು ಸರ್ಕಾರ ಏನು ಮಾಡ್ತದೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೂ ಸರ್ಕಾರವನ್ನು ಕೇಳು ಹೋಗಿ ಅಭಿಮಾನಿಗಳಿಗೆ ಅದು. ಯಾಕಂದ್ರೆ ನಮ್ಮ ವಿಷ್ಣುವರ್ಧನ್ರವರು ಅನೇಕ ಕೋಟಿ ಜನರ ಅಭಿಮಾನ ದೈವವಾಗಿದ್ದಾರೆ ವಿಷ್ಣುವರ್ಧನ್ ಅವರು. ಅವರೆಲ್ಲ ಅಭಿಮಾನಿಗಳಿಗೆ ಒಂದು ನ್ಯಾಯ ಸಿಗಲಿ, ಅದೇ ಸ್ಥಳದಲ್ಲಿ ಅವ್ರ ಸ್ಮಾರಕ ಆಗಲಿ ಅನ್ನೋದು ಎಲ್ಲರ ಒತ್ತಡ. ಇದಕ್ಕೆ ನೀವೇನಂತೀರಿ? ತಪ್ಪಂತೀರಾ? ಸರಿ ಅಂತೀರಾ? ಸರಿ ತಪ್ಪನ್ರಿ ಒಟ್ಟು ಲೈಕ್ ಮಾಡ್ತಾಯಿರ್ರಿ ಅಂತ ಹೇಳ್ತಾ, ಮತ್ತು ಇದು ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥ ದೇಶದ ವಂದನೆಗಳು.